ವಿದ್ಯಾರ್ಥಿಗಳೇ, 6ರ ಮೊದಲು 5 ಅಪವರ್ತ್ಯಗಳು. 6ರ ಮೊದಲು ಈ ಗಣಿತಗಳನ್ನು ಚೆನ್ನಾಗಿ ಬಿಡಿಸ್ರಿ, ಚೆನ್ನಾಗಿ ತಿಳ್ಕೊರಿ. ಗಣಿತಗಳನ್ನು ಹೇಳಾಗ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಪ್ರಶ್ನೆಗಳನ್ನು ಸಣ್ಣವ್ರು ಹೆಂಗೆ ಬೀಳ್ತಾವ, ಬ್ಯಾಂಕಿನಾಗ ಹೆಂಗೆ ಬೀಳ್ತಾವ, ಎಲ್ಲ ರೀತಿ ಗಣಿತಗಳು ಇಲ್ಲಿ ಬರ್ತಿರ್ತಾವ. ಆಮೇಲೆ ನಿಮ್ಮ ಲೆವೆಲ್ ಏನು ಕೇಳಿ ನಾವು 12ರ ಮೊದಲು 5 ಅಪವರ್ತ್ಯಗಳು, ಆಮೇಲೆ 6ರ ಮೊದಲು 5 ಅಪವರ್ತ್ಯಗಳು. ನಿಮ್ಮ ನವೋದಯಕ್ಕೆ ಅದೇ ಬ್ಯಾಂಕಿನಾಗ ಹೆಂಗೆ ಕೇಳ್ತಾನೆ, 6ರ ಮೊದಲು 5 ಅಪವರ್ತ್ಯಗಳ ಮೊತ್ತ ಎಷ್ಟು ಅಂತ ಕೇಳ್ತಾನೆ. ಅವಾಗ ಹೆಂಗೆ ಮಾಡ್ತಾರ ಅದು ಈಗಿಂದೇ ಕಲಿಬೇಕು. ನೀವು ಈಗಿಂದೇ ಅರ್ಥ ಮಾಡ್ಕೋಬೇಕು. ಗಣಿತ ನನಗೆ ಬರ್ತಾವ ನೋಡಿದ ಕೂಡಲೇ ಒಂದು ಮ್ಯಾಜಿಕ್ ಅನ್ನಿಸ್ತದೆ ನಿಮಗಿದು ಅಭ್ಯಾಸ. ಹೆಸರದ ಕಚ್ಚಾ ಉಪಯೋಗ ಮಾಡಲಾರ್ದು ಗಣಿತ ಹೆಂಗೆ ಮಾಡೋದು, ಇದು ಒಂದು ಗಣಿತ ಇದ್ರಾಗ ಬಂದದೆ. ಇದನ್ನು ಹೇಳ್ತಾನೋ, ಇದು ಮ್ಯಾಜಿಕ್ ಮ್ಯಾಥ್ಸು ಹೌದು, ಈ ಕಡೆ ತಲ್ಲಿನೂ ಹೌದು, ರೀತಿಯೂ ಹೌದು. ಎಲ್ಲ ರೀತಿ ಗಣಿತವ ನಾ ಲಕ್ಷ್ಯ ಕೊಟ್ಟು ನೋಡ್ರಿ, ನಾ ತಿಳಿಸ್ತೀನಿ. 6ರ ಮೊದಲು 5 ಅಪವರ್ತ್ಯಗಳು ಅಂತಂದ್ರೆ 6ರದ್ದು 5 ಬಗ್ಗೆ ಬರಿಬೇಕು. 6 1 6, 6 2 12, 6 3 18, 6 4 24, 6 5 30. ಉತ್ತರ ಸಂಖ್ಯೆ 6 1 6, 6 2 12, 6 3 18, 6 4 24, 6 5 30. ಉತ್ತರ ಸಂಖ್ಯೆ ಯಾವುದು? ಎ. ನೋ, ನಿಮ್ಮ ಲೆವೆಲ್ಗೆ ಇಷ್ಟೇ ಕೇಳ್ತಾನೆ. ಒಂದು ಸ್ವಲ್ಪ ಹೆಂಗೆ ಕೇಳ್ತಾನೆ, ಇದರ ಮಾತು ಎಷ್ಟು ಅಂತ ಕೇಳ್ತಿರ್ತಾನೆ. 5ರ ಏನು ಇದು 6ರ ಮೊದಲು 5 ಅಪವರ್ತ್ಯಗಳ ಮಾತು, ಇದರ ಮಾತು ಎಷ್ಟು ಅಂದ್ರೆ ಕೂಡಿಸ್ಕೋತ ಹೋಗ್ಬಾರ್ದು ನೀವು. ಇಲ್ಲಿ ಹೆಂಗೆ ಎಷ್ಟು ನೋಡ್ರಿ, 1 ಅದ, 2 ಅದ, 3 ಅದ, 4 ಅದ, 5 ಅದ, ಮಧ್ಯದ ಸಂಖ್ಯೆ ಇರ್ತದ 18 ಅದ, 18 5 90. ಇದರ ಉತ್ತರ ಬಂದ್ಬಿಡ್ತದೆ ನೋಡ್ರಿ. ಏನು 6ರ ಮೊದಲು 5 ಅಪವರ್ತ್ಯಗಳ ಮೊತ್ತ ಅಂದ್ರೆ ಏನು ಮಾಡ್ಬೇಕು ನೀವು? ಯಾಕಂದ್ರೆ ನಾ ಇದನ್ನ ಎಕ್ಸ್ಟ್ರಾ ಬೇರೆ ತಿಳಿಸ್ತಾನೆ, ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಇಲ್ಲಿ ಬೇರೆ ಕಡೆ ಹಾಕ್ತಾನೆ. ಯಾಕಂದ್ರೆ ಇದನ್ನ ಮತ್ತೆ ಏನು ಉತ್ತರ ಸರ್ ನೀವು ಸಣ್ಣ ಮಕ್ಕಳಾಗ್ತೀರಿ. ಇದು 6ರ ಮೊದಲು 5 ಅಪವರ್ತ್ಯಗಳು ಯಾವ ಅಂದ್ರೆ ಇದೆ. ಆಮೇಲೆ ಮತ್ತೆ ಕೇಳಿದ್ದ ಅಂದ್ರೆ ಏನು ಮಾಡ್ತೀರಿ? ಯಾಕಂತಂದ್ರೆ ಈ ಗಣಿತ ಉತ್ತರ ಮುಗಿತೀವಿ, ನಿಮ್ಗೆ ಉತ್ತರ ಸಿಕ್ತ 6 1 6, 6 2 12, 6 3 18, 6 4 24, 6 5 30. ಇದ್ರ ಉತ್ತರ ಮುಗೀತು ನಿಮ್ದು. ಆಕಸ್ಮಿಕವಾಗಿ 6ರ ಮೊದಲು 5 ಅಪವರ್ತ್ಯಗಳ ಮೊತ್ತ ಎಷ್ಟು ಅಂತ ಕೇಳಿದಂದ್ರೆ ಹೆಂಗೆ ಬರ್ಕೋಬೇಕು ನೋಡಿ. 6 1 6, 6 2 12, 6 3 18, 6 4 24, 6 5 30. ಇದ್ರದ್ದು ಉತ್ತರ ಎಷ್ಟು ಬರ್ತದೆ ಅಂದ್ರೆ 90 ಬಂದ್ಬಿಡ್ತದೆ. ಅದು ಹೆಂಗೆ ಮಾಡಿದ್ರಿ ಸರ್? ನಾ ಕೂಡಿಸಲಿಲ್ಲ. ಇದಕ್ಕೆ ನಿಮಗೆ ಜೋಶಿ ಸರ್ ವಿಡಿಯೋ ಕೋಚಿಂಗ್ ಕ್ಲಾಸ್ ಅಂದ್ರೆ ಹೆಂಗೆ ಅನ್ನೋದು ನಿಮಗೆ ತಿಳಿಸೋದು ಅಂದ್ರೆ ಇದೆ. ಇಲ್ಲ ನನಗೆ ಮ್ಯಾಜಿಕ್ ಮ್ಯಾಥ್ಸ್ ನೆನಪಾತಪ್ಪ, ಈಗ ಹೇಳ್ಬಿಟ್ಟೆ ನಾ. ಮುಂದೆ ಬೀಳ್ಬೋದು ಪರೀಕ್ಷೆದಾಗ. ಈಗ 6 1 6, 6 2 12, 6 3 18, 6 4 24, 6 5 30. 6ರ 5 ಅಪವರ್ತ್ಯಗಳ ಮಾತ್ರ ಮಧ್ಯದ ಸಂಖ್ಯೆ 18 ಅದ. ಈ ಕಡೆ 2 ಈ ಕಡೆ 2 ಬಿಟ್ಟರೆ ಮಧ್ಯದ ಸಂಖ್ಯೆ ಎಷ್ಟಾಯ್ತು? 18 ಆಯ್ತು. 18ಕ್ಕೆ ಏನು ಮಾಡ್ಬೇಕು ನೀವು? ಎಷ್ಟು ಅಂಕೆವಾವು? ಎಷ್ಟು ಅಂಕೆವ ಅಂದ್ರೆ 5 ಅಂಕೆವ. 1 2 3 4 5, 18 5 90. ಇದು 5ರಲ್ಲೇ ಗುಣಾಕಾರ ಮಾಡಿಬಿಟ್ರೆ ಮುಗಿದು ನೋಡ್ರಿ. ಎಷ್ಟು ಮ್ಯಾಜಿಕ್ ಮ್ಯಾಥ್ಸ್. ಇವು ಕೂಡ್ಸ್ಕೊತ ಕೂಡ್ಬಾರ್ದು, ಬಾಯಿಲೇನೆ ಇಡ್ಬೋದು. 6 12 18 24 30. 6ರ 5 ಅಪವರ್ತ್ಯಗಳು ಇದೆ. ಉತ್ತರ ಸಂಖ್ಯೆ ಎ. 6ರ ಮೊದಲು 5 ಅಪವರ್ತ್ಯಗಳ ಮೊತ್ತ ಎಷ್ಟು ಅಂದ್ರೆ ಇದು ನೋಡ್ರಿ. ಇದರ ನಡಬರ್ಕಿನ ಅಂಕೆ 18 ಅದ. ಒಟ್ಟು ಅಂಕೆಗಳು 5 ಅವ. 18 5 90 ಅಂತ ಇರ್ತದ. ಒಂದು ಹಾಕಿರ್ತನು ನೀವು ಮಾಡಿದ್ರ ನೋಡ್ರಿ. ಯಾಕಂದ್ರೆ ನಿಮಗೆ 6ರ ಮೊದಲು 5 ಅಪವರ್ತ್ಯಗಳ ಮೊತ್ತ ಹೆಂಗೆ ಮಾಡಿದ್ನು ಅಂತ ಗಣಿತಗಳಿದ್ರ ಬಂದಾವ. ಟ್ರಯಲ್ ಮಾಡಿ ನೋಡ್ರಿ. ನೀವು ಮಾಡಿದಾಗ ಗುರುತಾಗ್ತದ. ಅದು ನಿಮ್ಗೆ ಖಾತ್ರಿ ಆಗ್ಬೇಕಲ್ಲ ಸರ್ ಕಲಿಸಿದ್ ಬರೋಬ್ಬರದ ಅಂತ. ಓಕೆ ನೋಡ್ರಿ, ಈಗ ಎಲ್ಲರೂ ನೀವು ಮಾಡಿರಿ ಅಂತ ತಿಳ್ಕೊಂಡದು. 8ರ ಮೊದಲು 6 ಅಪವರ್ತ್ಯಗಳ ಮೊತ್ತ. ಇದು 6 ಅಪವರ್ತ್ಯಗಳ ಮೊತ್ತ ಅಂದರೆ ಇದಕ್ಕೆ ಮಧ್ಯದ ಅಂಕೆ ಸಿಗೋದಲ್ಲ. ಅವಾಗ ನಾವು ಹೆಂಗೆ ಮಾಡಬೇಕು? ಈಗ ನಾವೊಂದು ಇಂಥದೇ ಒಂದು ಹಾಕಿದ ಅಂದ್ರೆ ನೀವು ಮಾಡಿಬಿಡಿ. ಇಲ್ಲಿ ಬಂದದ, ಈಗ ಇದನ್ನು ನೀವು ಮಾಡಿರಿ ಬರ್ತದ ಅದು. ಆದರೆ ಇಲ್ಲಿ ಬಂದದ ಸಮಸ್ತ ಅನ್ನೋದು ಇದು. ಈಗ ನೋಡ್ರಿ, 8 1 8, 8 2 16,
8 3 24, 8 4 32, 8 5 40, ಎಷ್ಟು 6 ಕೇಳೋಣ, 8 6 48 ಅದ. ಇವುಗಳ ಮತ್ತೆ ಎಷ್ಟು ಅಂದ್ರೆ ಸಮನಾಗಿ ಅರ್ಧ ಭಾಗ ಮಾಡ್ರಿ. ಮಾಡಿದರೆ ಇದರ ಅಂಕಿ ಎಷ್ಟದಲ್ಲಿ 24 ಅದ. ಟೋಟಲ್ ಅಂಕಿ 6. ಇದನ್ನ ಏನ್ ಮಾಡಬೇಕು, 7 ಗುಣಾಕಾರ ಮಾಡಿಬಿಡ್ರಿ, 168 ಬಂದ್ಬಿಡ್ತದೆ. 24 168. ಮಧ್ಯದ ಅರ್ಧ ಭಾಗ ಮಾಡಿದಾಗ ಇಲ್ಲಿ ಅಂಕಿ ಎಷ್ಟು ಬಂತು, 24 ಬಂತು. ಒಟ್ಟು ಎಷ್ಟು ಅಂಕಿ ಅವ ಇವು 6. ಮುಂದೆ ಒಂದು ಅಂಕಿ ಹೆಚ್ಚು ಮಾಡ್ಕೊಂಡು ಗುಣಾಕಾರ ಮಾಡಿಬಿಡ್ರಿ. 24 168 ಮಾಡಿ ನೋಡ್ರಿ, ಇದು ರೂತ್ರ ಬರ್ತದಿಲ್ಲ. 8 1 2 10, 14, 14 1 6, 20 1 8, 28, ಕೆಲ ಬಂತು 2, 6 4 10, 13, 14, 15, 16. ನೋಡ್ರಿ ಎಷ್ಟು ಸರಳ ರೀತಿ ಗಣಿತ ಇರ್ತಾವ, ಅದನ್ನು ತಿಳ್ಕೋಬೇಕು. ಏನು 8ರ ಮೊದಲು 6 ಅಪವರ್ತ್ಯಗಳ ಮೊತ್ತ ಎಷ್ಟು ಅಂತ ಕೇಳಿದಾಗ 8, 16, 24, 32, 40, 48 ಅಂಕಿಗಳು ಎಷ್ಟವ, 6. ಮಧ್ಯದ ಅಂಕಿ 24, ಈ ಕಡೆ ಅರ್ಧ ಈ ಕಡೆ ಅರ್ಧ 24. 24 6 ಅಂದ್ರೆ 7 ಅಂಕಿ ಅಂತ ತಿಳ್ಕೊಂಡು ಗುಣಾಕಾರ ಮಾಡಿಬಿಡ್ರಿ. 24 168 ಮಾಡಿ ನೋಡ್ರಿ, 168 ಬಂತು. ಆಮೇಲೆ ಬೆಸ ಸ್ಥಾನದಾಗಿದ್ದಾಗ ಮಧ್ಯದ ಅಂಕಿಗಳ ಗುಂಪ, ಮಧ್ಯದ ಅಂಕಿ ಯಾಕಂದ್ರೆ 5 ಸ್ಥಾನ, 5 ಸ್ಥಾನದಿಂದ ಮಧ್ಯದ ಅಂಕಿ. ಮಧ್ಯದ ಅಂಕಿ ಎಷ್ಟದ, ಎಷ್ಟು ಗುಂಪವ, 1 2 3 4 5. ಮಧ್ಯದ ಅಂಕಿಗೆ 5 ಗುಂಪುಲೆ ಬಾಗಿಸಿದ್ರೆ 90 ಬಂದ್ಬಿಡ್ತು. ಇದನ್ನ ನೆನ್ಪಿಟ್ಕೋಬೇಕು. ಅಲ್ಲಿ ನೋಡ್ರಿ, ಒಂದು ಬಂದದ ನೋಡ್ರಿ, ಮಾಡಿ. 12ರ ಮೊದಲು 5 ಅಪವರ್ತ್ಯಗಳು. ಪ್ರಯತ್ನ ಮಾಡ್ರಿ. 12ರ ಮೊದಲು 5 ಅಪವರ್ತ್ಯಗಳು. ನಾ ಮತ್ತೆ ಕೇಳಿಲ್ಲ ಅಪವರ್ತ್ಯಗಳು. 12ರ 5 ಮಗ್ಗಿ ಬರೀ. ಇಲ್ಲ ನೋಡಿ, 12 ಅಂದ್ಲೆ 12, 12 24, 12 3 36, 12 4 48, 12 5 ಇಲ್ಲಿ 2 ಅಂಕಿ, 2ನೇ ಅಂಕಿದಿಂದ ಚಾಲು ಮಾಡ್ಯಾನ. ಇಲ್ಲಿ ಏನು ಮಾಡ್ಯಾನ, ಒಂದು ಅಂಕಿ ಹಾರ್ಸ್ಯಾನ. ಇಲ್ಲೇ 12, 12 24, 12 3 36, 12 4 48, 12 ಇಲ್ಲಿ 60, 12 6 72. ಇಲ್ಲಿ 6 ಅಪವರ್ತ್ಯಗಳನ್ನು ಇಟ್ಟ. 5 ಅಪವರ್ತ್ಯಗಳ ಕೇಳ್ಯಾನಂದ್ರೆ ಇದು ಉತ್ತರ ಸಂಖ್ಯೆ ಎಷ್ಟಾಯ್ತು, ಎ ಆಯ್ತು. ನೋಡು ಸರಿಯಾಗಿ ಅರ್ಥ ಆಯ್ತಲ್ಲ. 12ರ ಮೊದಲು 5 ಅಪವರ್ತ್ಯಗಳು ಏದಾಗ ಬರ್ತವೆ. ಇದನ್ನು ಮತ್ತೆ ಕೇಳಿದ್ದ ಅಂದ್ರೆ ಎಕ್ಸ್ಟ್ರಾ ಅಭ್ಯಾಸ ಇದು ಎಕ್ಸ್ಟ್ರಾ ಅಭ್ಯಾಸ ನೀವು ತಿಳ್ಕೊಳ್ಳಿಕ್ಕೆ ಬೇಕು. ಯಾಕಂದ್ರೆ ಅದು ಬಂದಾಗೆ ನಾ ಹೇಳ್ತೀನಿ ಅಂತಲ್ಲ, ಇದು ಮ್ಯಾಜಿಕ್ ಮ್ಯಾಥ್ಸ್, ಇದು ವೇದಿಕ್ ಮ್ಯಾಥಮೆಟಿಕ್ಸ್. ನನ್ನ 30 ವರ್ಷದ ಅನುಭವಗಳನ್ನು ಈಗ ನಾನು ನಿಮಗೆ ವಿಡಿಯೋದಾಗ ಮಾಡ್ಲಿಕ್ಕೆ. ಇದು ನೋಟ್ಬುಕ್ದಾಗ ಬರೋದು ಇಟ್ಟರೆ ತಿಳಿಯಂಗಿಲ್ಲ ಇದು. ಇಲ್ಲಿ ಮಧ್ಯದ ಅಂಕಿ ಎಷ್ಟದ, 3 ಅದ. ಅದಕ್ಕೆ ನಾವು 5ರಲ್ಲಿ ಗುಣಾಕಾರ ಮಾಡಿಬಿಟ್ರೆ ಅದು ಬರುವುದಿಲ್ಲ. ಇದನ್ನು ಹೇಳಿದಾಗ ತಿಳಿತದೆ ನಿಮ್ಗೆ. ಇನ್ನು ನೋಡ್ರಿ, 12ರ ಮೊದಲು 5 ಅಪವರ್ತ್ಯಗಳಂದ್ರೆ ಮಧ್ಯದ ಅಂಕಿ ಎಷ್ಟದ ನೋಡ್ರಿ, 3 ಅದ. 36 ಅದ. 36 ಇಡ್ರಿ. ಗುಂಡ್ಲೆ ಎಷ್ಟು ಅಂಕಿ, 1 2 3 4 5 ಅದ. ನೋಡ್ರಿ ಗುಣಾಕಾರ ಮಾಡ್ರಿ. 5 6 30, 5 3 15, 180 ಆಗಲೇಬೇಕು. 180 ಮತ್ತೆ ಕೇಳಿದಾಗ ನೋಡೋಣ. 180, 8 8 6 14, 18 19 20, 2 ಬಂತು ಕೈಲ, 2 8 4 12 12 15 16 17 18, 180. ಇಂಥ ಎಜುಕೇಶನ್ ಕಲ್ತ ಶಾಣ್ಯಾರಾದ್ರೆ ಬ್ಯಾಂಕಿನ್ಯಾಗ ಕಣ್ಣು ಮುಚ್ಚಿ ನೌಕರಿ ಆಗಿಬಿಡ್ತದೆ ನಿಮಗೆ. ಹೆಂಗಂದ್ರೆ ಅವ್ರು ಏನು ಕೇಳ್ತಾರ, ದೊಡ್ಡವ್ರಿಗೆ ಏನು ಕೇಳ್ತಾರ, 12ರ ಮೊದಲು 5 ಅಪವರ್ತ್ಯಗಳ ಮತ್ತೆ ಎಷ್ಟಪ್ಪ ಅನ್ಕೊಳ್ಳಿ, ಹಿಂಗೆ ಬರ್ಕೋತ ಕೂತೀವಿ. ಸಣ್ಣವ ಅವು ದೊಡ್ಡ ಜರ ಕೊಟ್ಟಿದ್ದಾರಂದ್ರೆ 40ರ ಬಗ್ಗೆ ಕೊಟ್ಟಿದ್ದ. 120ರ 5 ಅಪವರ್ತ್ಯಗಳ ಮತ್ತೆ ಎಷ್ಟು ಅಂದ್ರೆ ಬರೋಬ್ಬರ ಮಧ್ಯದ ಅಂಕಿಲೇ ಗುಣಾಕಾರ ಮಾಡಿ ಬಿಡ್ಬೋದು. ಸಮಸ್ಥಾನ ಇದ್ದವ್ರ ಮಧ್ಯದ ಅಂಕಿ ಅರ್ಧ ಭಾಗ ಮಾಡಿ ಮೊದಲಿನ ಅಂಕಿ ಎಷ್ಟು ಗುಂಪು ಇರ್ತಾವ, ಒಂದು ಗುಂಪು ಹೆಚ್ಚು ಮಾಡಿ ಗುಣಾಕಾರ ಮಾಡಿದ್ರೆ ಅದ್ರ ಮಾತು ಬರ್ತದ. ಈಗ ನಿಮಗೆ ತಿಳಿದೋದು ಅಂತ ತಿಳ್ಕೊಂಡನು. 12ರ ಮೊದಲು 5 ಅಪವರ್ತ್ಯಗಳು ಇದಕ್ಕೆ ಉತ್ತರ ಹಾಕ್ರಿ. ಇಲ್ಲಿ ಏನಾಗ್ಯದ, ಒಂದು ಅಂಕಿ ಬಿಟ್ಟಾನ. ಇಲ್ಲಿ ಏನು ಮಾಡ್ಯಾನ, 12 24 ಬಿಟ್ಟು ಬಿಟ್ಟಾನ. ಆಮೇಲೆ ಇದು ಅಲ್ಲ, 12 24 ಒಂದು ಗುಂಪು ಹೆಚ್ಚಿಟ್ಟಾನ. ಇದು ಅಲ್ಲ, ಇದೇ 12ರ ಮೊದಲು 5 ಅಪವರ್ತ್ಯಗಳು. ನೋಡಿ, 2ರ ಅಪವರ್ತ್ಯಗಳಿಗೆ ಏನನ್ನುವರು ಅರ್ಥ ಮಾಡ್ಕೊಂಡು ಮಾಡ್ಬೇಕಾಗ್ತದೆ.
ಸಮಸಂಖ್ಯೆಗಳು, ಬೆಸ ಸಂಖ್ಯೆಗಳು, ವಿಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು. ಯಾವುದೇ ಒಂದು ಎರಡರಿಂದ ಗುಣಲಬ್ಧ, ಎರಡರ ಗುಣಲಬ್ಧದ ಕೊನೆಗೆ, ಎರಡರ ಗುಣಲಬ್ಧಗಳ ಕೊನೆಗೆ ಏನು ಬಂದಿರ್ತದಂದ್ರೆ 0, 2, 4, 6, 8. ಯಾವುದೇ ಸಂಖ್ಯೆ ಎರಡರಿಂದ ಭಾಗಿಸುವಾಗ ಕೊನೆ ಅಂಕೆಗಳು ಇವೇನಾದರೂ ಬಂದಿದ್ದು ಇವಕ್ಕೆ ಸಮಸಂಖ್ಯೆಗಳಂತೆ ತಿಳ್ಕೋಬೇಕು. ಆಮೇಲೆ ವಿಭಾಜ್ಯ ಸಂಖ್ಯೆಗಳ ಬರಿಬಾರದು. ಯಾಕಂದ್ರೆ ಒಂದು ವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಅದನ್ನು ನೀವು ತಿಳ್ಕೋಬೇಕು. ಎರಡಕ್ಕಿಂತಲೇ ಹೆಚ್ಚು ಭಾಗ ಹೋಗೋ ಸಂಖ್ಯೆಗಳು ಅದು ವಿಭಾಜ್ಯ ಸಂಖ್ಯೆನೇ. ಒಂದು ಉದಾಹರಣೆಗಾಗಿ ನಿಮಗೆ ನಾ ಹೇಳ್ತಾನು, ಇದು ನೋಡ್ರಿ, ಇದು 10 ವಿಭಾಜ್ಯ ಸಂಖ್ಯೆ ಹೌದು, ಇದು ಸಮಸಂಖ್ಯೆ ಹೌದು, ಇದು ವಿಭಾಜ್ಯ ಸಂಖ್ಯೆ ಹೌದು. ಎರಡರ ಅಪವರ್ತ್ಯಗಳು ಎಲ್ಲ ವಿಭಾಜ್ಯ ಸಂಖ್ಯೆಗಳು ಇರುವುದಿಲ್ಲ. ಎರಡರ ಅಪವರ್ತ್ಯಗಳು ಕಡ್ಡಾಯವಾಗಿ ಸಮಸಂಖ್ಯೆಗಳೇ ಇರ್ತಾವ. ಅದಕ್ಕೆ ನೀವು ಉತ್ತರ ಏನ್ ಹಾಕಬೇಕು? ಏನೇ ಹಾಕಬೇಕು, ಸಮಸಂಖ್ಯೆಗಳೇ ಕರೆಕ್ಟ್. ಅವೆಲ್ಲ ವಿಭಾಜ್ಯ ಸಂಖ್ಯೆಗಳು ಇರ್ತಾವ. ಎರಡರ ಗುಣಲಬ್ಧಗಳು ವಿಭಾಜ್ಯ ಸಂಖ್ಯೆನೇ ಅವು. ಆದ್ರೆ ಅಲ್ಲಿ ನಾವು ವಿಭಾಜ್ಯ ಸಂಖ್ಯೆಗಳು ನಿರ್ದಿಷ್ಟವಾಗಿ ಹೇಳಿಕ್ ಬರೋದಲ್ಲ. ಇದು ವಿಭಾಜ್ಯ ಸಂಖ್ಯೆನೇ, ಇದು ಎರಡರ ಗುಣಲಬ್ಧ ಅಲ್ಲ. ಇದು ಎರಡರ ಗುಣಲಬ್ಧ ಹೌದು, ಇದು ವಿಭಾಜ್ಯ ಸಂಖ್ಯೆನೇ, ಇದು ವಿಭಾಜ್ಯ ಸಂಖ್ಯೆನೇ. ಆದ್ರೆ ಎರಡರ ಬಗ್ಗೆ 15 ಬರೋದಿಲ್ಲ ಅಂದ್ರೆ ಇದು ಹೇಳಿದ ಅರ್ಥ ತಪ್ಪಾಗಿ ಬಿಡ್ತದೆ. ಇದು ಹೇಳಿದ್ರೆ ತಪ್ಪಾಗ್ತದೆ. ಇದು ವಿಭಾಜ್ಯ ಸಂಖ್ಯೆಪ್ಪ, ಅಲ್ಲಿ ನಿಮ್ದು ಉತ್ತರ ಬೀಳುತ್ತದೆ. ಎರಡರ ಅಪವರ್ತ್ಯಗಳಿಗೆ ಸಮಸಂಖ್ಯೆಗಳು ಎಂದು ಕರೆಯುತ್ತಾರೆ. ಇದು ನಿಶ್ಚಿತವಾದದ್ದು. ಯಾಕಂದ್ರೆ ಎರಡರ ಅಪವರ್ತ್ಯಗಳ ಸಂಖ್ಯೆಗಳ ಕೊನೆಗೆ 0, 2, 4, 6, 8 ಬಂದಿರ್ತದೆ. ಇದು ಸಮಸಂಖ್ಯೆಗಳು. ಶುದ್ಧವಾದ ಉತ್ತರ ಸಮಸಂಖ್ಯೆ ಅಂತ ಬರೀರಿ. ಯಾಕಂದ್ರೆ ವಿಭಾಜ್ಯ ಅಂಕೆಗಳು ಬರ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಎಲ್ಲ ವಿಭಾಜ್ಯ ಸಂಖ್ಯೆಗಳು ಅಲ್ಲ. ಇದು ವಿಭಾಜ್ಯ ಸಂಖ್ಯೆ, ಇದು ಎರಡರ ಅಪವರ್ತ್ಯ ಹೌದು, ಇದು ವಿಭಾಜ್ಯ ಸಂಖ್ಯೆನೇ. ಆದರೆ ಇದಲ್ಲ, ಎರಡರ ಗುಣಲಬ್ಧ ಅಲ್ಲಿದು. ಅದಕ್ಕೆ ವಿಭಾಜ್ಯ ಸಂಖ್ಯೆ ಅಂತ ಉತ್ತರ ಹಾಕಿಬಿಡ್ರಿ. ಅವಿಭಾಜ್ಯ ಸಂಖ್ಯೆ ಅಂತೂ ಎರಡರ ಗುಣಲಬ್ಧದಾಗ ಇರುವುದೇ ಇಲ್ಲ. ಬೆಸ ಸಂಖ್ಯೆಗಳು ಎರಡರ ಗುಣಲಬ್ಧದೊಳಗೆ ಇರುವುದೇ ಇಲ್ಲ. ಎರಡರ ಅಪವರ್ತ್ಯಗಳು ಯಾವಾಗೂ ಬೆಸ ಸಂಖ್ಯೆ ಇರೋದಿಲ್ಲ. ಎರಡರ ಅಪವರ್ತ್ಯಗಳು ಅವಿಭಾಜ್ಯ ಸಂಖ್ಯೆಗಳು ಎಂದೂ ಇರುವುದಿಲ್ಲ. ಆಮೇಲೆ ಎರಡರ ಅಪವರ್ತ್ಯಗಳು ಎಲ್ಲ ಸಮಸಂಖ್ಯೆಗಳು ಇರುವುದಿಲ್ಲ. ಬೆಸ ಸಂಖ್ಯೆಗಳು ಇರ್ತಾವ, ಬೇರೆ ಅಂಕೆ ಇರ್ತಾವ, ಅವು ಭಾಜ್ಯ ಸಂಖ್ಯೆಗಳು ಇರ್ತಾವ. 15 ಹೌದು, ಇದು ವಿಭಾಜ್ಯ ಸಂಖ್ಯೆ. ಇದು 3 ಸಲ ಯಾವ ಅಂಕೆ ಭಾಗ ಹೋಗ್ತದ ಅದು ವಿಭಾಜ್ಯ ಸಂಖ್ಯೆ. ಯಾವುದೇ ಇರಲಿ, ಸಮಸಂಖ್ಯೆನೇ ಇರಲಿ, ಬೆಸ ಸಂಖ್ಯೆನೇ ಇರಲಿ, 3ನೇ ಸಲ ಭಾಗ ಹೋಗುವಂಥ ಎಲ್ಲ ಸಂಖ್ಯೆಗಳಿಗೆ ವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಆದರೆ ಎರಡರ ಅಪವರ್ತ್ಯಗಳಿಗೆ ಸಮಸಂಖ್ಯೆಗಳು ಎಂದು ಕರೆಯುತ್ತಾರೆ. ಯಾಕಂದ್ರೆ ಆ ಸಂಖ್ಯೆಗಳ ಕೊನೆಗೆ 0, 2, 4, 6, 8 ಬಂದಿರ್ತಾವ. ತಿಳಿತಲ್ಲ? ಉತ್ತರ ಸಂಖ್ಯೆ ಎ. ಚೆನ್ನಾಗಿ ಫೇರ್ದ ಬರ್ಕೋರಿ. ಈ ಅಪವರ್ತ್ಯಗಳ ಮತಗಳು ನಿಮ್ಗೆ ತಿಳಿದದ ಅಂತ ತಿಳ್ಕೊಂಡು ಇನ್ನೊಂದ್ಸಲ ರಿಪೀಟ್ ನೋಡ್ರಿ.